ಗ್ರಾಮೀಣ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಲ್ಲ ಯೂಸ್ ಮಾಡಿ, ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡಿ ಕ್ಯಾರೆಟ್ ಹಲ್ವ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ರುಚಿಕರವಾದ ಮತ್ತು ಆರೋಗ್ಯಕರವಾದ ಕ್ಯಾರೆಟ್ ಹಲ್ವ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಇಲ್ಲಿ ನಾನು ಜಾಸ್ತಿ ಹಾಕ್ತಾಯಿಲ್ಲ, ಮಕ್ಕಳಿಗೆ ಸ್ವಲ್ಪ ಕೆಮ್ಮು ಇತ್ತು, ಹಾಗಾಗಿ ಬೇಕಾದರೆ ಫ್ರೆಶ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು, ತುಪ್ಪನೇ ಹಾಕಬೇಕು ಅಂತ ಏನಿಲ್ಲ. ಈಗ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋವರೆಗೆ ವೆಯ್ಟ್ ಮಾಡಿ. ಆಮೇಲೆ ಇದಕ್ಕೆ ನಾವು ದ್ರಾಕ್ಷಿ ಹಾಕ್ಕೋಬೇಕು. ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಆದಮೇಲೆ ಅದನ್ನು ತೆಗೆದು ಒಂದು ಬೌಲ್ನಲ್ಲಿ ಎತ್ತಿಟ್ಕೋಬೇಕು. ಇದನ್ನು ಲಾಸ್ಟಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾವು ಇದನ್ನು ಏನು ಮಾಡಬೇಕು, ತೆಗೆದು ಇದನ್ನು ಒಂದು ಬೌಲ್ನಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ನಾನು ಹುರಿದಿರೋಂಥ ಗೋಡಂಬಿ ದ್ರಾಕ್ಷಿನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಏನು ಸ್ವಲ್ಪ ತುಪ್ಪ ಇತ್ತು, ಮತ್ತು ಅದೇ ಪ್ಯಾನಿಗೆ ನಾವು ತುರ್ಕೊಂಡಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನನಗೆ ತುರಿದಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಇಲ್ಲಿ ಬೇಯಿಸ್ಕೊಂಡು ರುಬ್ಕೊಂಡ್ರೆ ಆ ಕ್ಯಾರೆಟ್ ಟೇಸ್ಟೇ ಗೊತ್ತಾಗಲ್ಲ, ಏನೋ ಒಂಥರ ಪಾಯಸ ತಿಂತಿದ್ದೀವೇನೋ ಫೀಲ್ ಆಗ್ತಿರುತ್ತೆ ನಮಗೆ. ಸೊ ಇಲ್ಲಿ ನನಗೆ ಕ್ಯಾರೆಟ್ ಹುರಿದಾಕಿ ಬಾಯಿ ಸಿಗ್ತಾ ಇರುತ್ತೆ ನೋಡಿ, ಆ ಟೇಸ್ಟೇ ತುಂಬ ಚೆನ್ನಾಗಿರೋದು. ಈ ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಅದನ್ನು ನೀಟಾಗಿ ಹಸಿ ಸ್ಮೆಲ್ ಹೋಗೋ ಥರ ಹುರ್ಕೋಬೇಕು. ಹುರಿತಾ ಸ್ವಲ್ಪ ಕಡಿಮೆ ಕೂಡ ಆಗುತ್ತೆ, ಆಮೇಲೆ ಉದುರಾಗಿ ಬರುತ್ತೆ. ಅದರಲ್ಲಿ ಸ್ವಲ್ಪ ಬೆಂದು ಕೂಡ ಹೋಗಿರುತ್ತೆ. ನಾನೀಗ ಕ್ಯಾರೆಟ್ ಮುಳುಗೋ ಪ್ರಮಾಣಕ್ಕೆ ಹಾಲು ಹಾಕಬೇಕು. ಎಷ್ಟು ಕ್ಯಾರೆಟ್ ಇದೆ ಅದು ಮುಳುಗಬೇಕು, ಅಷ್ಟು ಪ್ರಮಾಣಕ್ಕೆ ನಾವು ಹಾಲು ಹಾಕ್ಕೊಂಡು, ಈಗ ಇನ್ನು ಸ್ವಲ್ಪ ಹಾಲು ಬೇಕಾಗುತ್ತೆ ಇದಕ್ಕೆ, ಇನ್ನು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಈಗ ಹಾಲು ಹಾಕ್ಬಿಟ್ಟು ಬೇಯಕ್ಕೆ ಬಿಡಬೇಕು. ಒಂದು 10 ನಿಮಿಷ ಬೆಂದರೆ ಸಾಕಾಗುತ್ತೆ. ಅದು ಹಾಲೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಹಾಲೆಲ್ಲ ಖಾಲಿ ಆಗಬೇಕು ಅಂದರೆ ಪೂರ ಡ್ರೈ ಆಗೋದು ಬೇಡ, ಸ್ವಲ್ಪ ನೀರು ಥರ ಇದ್ದರೆ ಸಾಕು. ಅದು ಹಾಲು ಅಷ್ಟು ಬೇಯೋವರೆಗೆ ಬಿಟ್ಬಿಡಬೇಕು. ಅಷ್ಟು ಬೇಯೋವರೆಗೆ ಬಿಟ್ಟು ಅಷ್ಟು ಬೆಂದ ಮೇಲೆ ಈಗ ಹಾಲು ಕುದೀತಾ ಇದೆ. ಈ ಕುದೀತಾ ಇರೋ ಹಾಲಿಗೆ ನಾನು ಎಷ್ಟು ತೊಗೊಂಡಿದ್ದೀನಿ ಅಷ್ಟು ಬೆಲ್ಲದ ಪುಡಿ ಅದಕ್ಕೆ ಬೇಕಾಗುತ್ತೆ ನೋಡಿ, ಹಾಕ್ತಾಯಿದ್ದೀನಿ. ಸ್ವಲ್ಪ ಪುಡಿನ ಉದುರಿಸ್ಕೊಂಡು ನೀಟಾಗಿ ತಿರ್ಕೋಬೇಕು. ಅಂಡಿ ಹಿಡಿದೇ ಇರೋ ಥರ ತಿರ್ಕೋಬೇಕು. ಬೆಲ್ಲ ಹಾಕಿದ್ಮೇಲೆ ಕೂಡ ಅದು ನೀರು ಬಿಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ಇನ್ನೂ ಒಂದು 5-10 ನಿಮಿಷ ಬೇಯಿಸಬೇಕಾಗುತ್ತೆ. ಆವಾಗ ನೀರು ಬಿಟ್ಕೊಳ್ಳುತ್ತೆ. ಇನ್ನು ತಿರುಗ್ತಾನೆ ಇರಬೇಕು, ಅಂಡಿ ಹಿಡಿದೇ ಇರೋ ಥರ, ಮತ್ತು ಒಳ್ಳೆ ಟೇಸ್ಟು ಎಲ್ಲ ಕಡೆ ಮಿಕ್ಸ್ ಆಗೋ ಥರ. ಬೆಲ್ಲದ ಫ್ಲೇವರು ಒಂದೇ ಕಡೆ ಉಳ್ಕೊಂಬಿಟ್ರೆ ಅದು ಸರಿ ಹೋಗಲ್ಲ. ಸೊ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ನಾವು ನೀಟಾಗಿ ತಿರ್ಕೋಬೇಕು. ಹಿಡಿಬಾರ್ದು ಅದು. ಮತ್ತು ಇನ್ನೊಂದು ಸ್ವಲ್ಪ ಬೆಲ್ಲದ ಪುಡಿ ಇತ್ತು ನೋಡಿ, ಅದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಾಕು, ಈ ಟೇಸ್ಟು ನಮಗೆ ಸಾಕಾಗುತ್ತೆ. ಬೆಲ್ಲದ ಪುಡಿ ನಿಮಗೆ ಯಾವ ಪ್ರಮಾಣದಲ್ಲಿ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ಬೆಲ್ಲದ ಪುಡಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಸ್ವೀಟ್ ಜಾಸ್ತಿ ಇರುತ್ತೆ, ಕೆಲವು ಸ್ವೀಟ್ ಕಡಿಮೆ ಇರುತ್ತೆ. ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ಸಾಕು. ಇಲ್ಲಿ ನಾನು ಏಲಕ್ಕಿ ಕಾಯಿ ಹಾಕಿದ್ದೀನಿ. ಏಲಕ್ಕಿ ಕಾಯಿ ಹಾಕ್ಕೊಂಡು ನೀಟಾಗಿ ತಿರುಗಿಬಿಟ್ಟು ಸ್ಟವ್ನ ಆಫ್ ಮಾಡಿದ್ದೀನಿ. ಈಗ ಗೋಡಂಬಿ ದ್ರಾಕ್ಷಿ ಏನಿತ್ತೋ ನಾನು ಅದನ್ನು ಅದರೊಳಗಡೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಅಂದರೆ ಕ್ಯಾರೆಟ್ ಹಲ್ವ, ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿ ಕ್ಯಾರೆಟ್ ಹಲ್ವ ಹೀಗೆ ಟೇಸ್ಟ್ ಮಾಡೋದಕ್ಕೆ ರೆಡಿಯಾಗಿದೆ ನೋಡಿ. ಮಕ್ಕಳದ್ದು ತುಂಬ ಇಷ್ಟಪಟ್ಟು ತಿಂತಾರೆ. ಹೆಲ್ದಿ ಫುಡ್ ಕೂಡ. ಇನ್ನೊಂದು ಬೆನಿಫಿಟ್ ಏನಂದರೆ ಶುಗರ್ ಇರೋರು ಕೂಡ ಇದನ್ನು ತಿನ್ಬೋದು, ಏಕೆಂದರೆ ನಾವು ಬೆಲ್ಲ ಯೂಸ್ ಮಾಡಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.